ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವ ಸರ್ವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತೇನೆ. ಸಾರ್ವಜನಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯನ್ನು ಇಂದು ನಾವು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಅರುಣ್ HG, ಸಭಾಧ್ಯಕ್ಷರು, ನೋಡಲ್ ಆಫೀಸರ್, ಹಿರಿಯ ಸಹಾಯಕ ನಿರ್ದೇಶಕರು, ತೋಟಗಾರಿಕಾ ಇಲಾಖೆ. ಇವರನ್ನ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತೇನೆ. ಶ್ರೀಯುತ ನಾಗರಾಜ್ ಹೆಗ್ಡೆ ಸರ್, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕಾ ಸಾಮಾಜಿಕ ಪರಿಶೋಧನೆ ಸಿದ್ದಾಪುರ ತಾಲೂಕು. ಶ್ರೀಮತಿ ಶ್ಯಾಮಲಾ ಗೌಡ, ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು, ಗ್ರಾಮ ಪಂಚಾಯತ್ ಬಿದ್ರಕಾಲ್. ಶ್ರೀಯುತ ರಮಾನ್ ಹೆಗ್ಡೆ ಸರ್, STMC ಅಧ್ಯಕ್ಷರು. ಶ್ರೀಮತಿ ಸಂಗೀತಾ ಗೌಡ, STMC ಉಪಾಧ್ಯಕ್ಷರು. ಶ್ರೀ ಸಂತೋಷ್ ಗೌಡ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ತಾಲೂಕ್ ಪಂಚಾಯತ್ ಸಿದ್ದಾಪುರ. ಕುಮಾರಿ ದಿವ್ಯಾ ನಾಯ್ಕ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಸಿದ್ದಾಪುರ. ಶ್ರೀ ನಾಗರಾಜ್ ದೇವಾಡಿಗ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಸಿದ್ದಾಪುರ. ಶ್ರೀಮತಿ ಪುಷ್ಪಾವತಿ ಗೌಡ, STMC ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು. ಶ್ರೀಯುತ ವಿಶ್ವನಾಥ್ KB ಸರ್ ಅವರು ಬಂದಿಲ್ಲ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಹಾಗೆ ನೆರೆದಿರುವ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಆಮಂತ್ರಣವನ್ನ ಕೊಡ್ತೇನೆ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾರಿ ಪ್ರಭು ಮಾರಿ ಪ್ರಸನ್ನ ಪಾರಿ ಪ್ರಭು ಮಾರಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾರಿ ಪ್ರಭು ಮಾರಿ ಪ್ರಸನ್ನ ಪಾರಿ ಪ್ರಭು ಮಾರಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಸಾಕ್ಷರತಾ ಇಲಾಖೆ ಬೆಂಗಳೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಗೋಡ್ ಮುತ್ತಿಗೆ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಅಧ್ಯಕ್ಷರು ಹಾಗೆ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರು ಆದಂತಹ ಅರುಣ್ HG ಸರ್ ಅವರಿಗೆ ನಮ್ಮ ಊರಿನ ಪರವಾಗಿ, ಶಾಲೆಯ ಪರವಾಗಿ, ಎಲ್ಲರ ಪರವಾಗಿ ಸ್ವಾಗತವನ್ನ. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತ ನಮ್ಮ ಭಾಗದ ಜನಪ್ರತಿನಿಧಿಗಳು, ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ನಮಗೆ ಸಹಾಯಹಸ್ತವನ್ನು ಚಾಚ್ತಾ ಇರುವಂತ ಶ್ರೀಮತಿ ಶ್ಯಾಮಲಾ K. ಗೌಡ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿಗಳು ಆದಂತ ತಾಲೂಕಾ ಪಂಚಾಯತಿನ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ನಮ್ಮ ಶಾಲೆಯ ದಾನಿಗಳು, ಶಿಕ್ಷಣಾಭಿಮಾನಿಗಳು ಸದಾ ನಮ್ಮೊಂದಿಗೆ ಇದ್ದು ನಮಗೆಲ್ಲ ಪ್ರೇರಣೆ ನೀಡ್ತಾ ಇರುವಂತ ಗಣಪತಿ ಭಟ್ ಸಾರಂಗ ಇವರಿಗೆ ಸ್ವಾಗತವನ್ನು ಕೋರ್ತಾರೆ. ಶಾಲೆಯ ಅಭಿವೃದ್ಧಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಪಾತ್ರ ಅತಿ ಮುಖ್ಯ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಆದಂತ ಕೃಷ್ಣಮೂರ್ತಿ ಸರ್ ಅವರನ್ನು ಈ ಸಭೆಗೆ ಆಹ್ವಾನಿಸ್ತಾ ಇದ್ದಾರೆ. ಹಾಗೆ ಈ ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ನಡೀಬೇಕು ಅಂದ್ರೆ ನಮ್ಮ STMC ನಮ್ಮ ಎಲ್ಲ ಕಾರ್ಯದಲ್ಲೂ ಸಣ್ಣ ಸೂಜಿಯ ಮನೆಯಿಂದ ಹಿಡಿದು ಬೃಹದಾಕಾರದ ವ್ಯವಸ್ಥೆವರೆಗೆ ಎಲ್ಲವನ್ನು ನಿರ್ವಹಿಸ್ತಾ ಇದ್ದುದು ನಮ್ಮ STMC. ನಮ್ಮ STMCಯ ಅಧ್ಯಕ್ಷರಾದಂತ ಶ್ರೀ ರಮಾನಂದ ರಾಮಯ್ಯ ಹೆಗ್ಡೆ ಅವರನ್ನ ಈ ಸಭೆಗೆ ಆಹ್ವಾನ. ಹಾಗೆ ಅವರೊಂದಿಗೆ ಕೈ ಜೋಡಿಸ್ತಾ ಇರುವಂತ
ನಮ್ಮ ಎಸ್ಡಿಎಂಸಿಯ ಕ್ರಿಯಾಶೀಲ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸಂಗೀತಾ ಗೌಡ ಅವರನ್ನು ಕೂಡ ಸ್ವಾಗತಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮೆಲ್ಲ ಎಸ್ಡಿಎಂಸಿಯ ಸದಸ್ಯರು, ಶ್ರದ್ಧೆಯ ತಾಯಂದಿರು, ಹಾಗೆ ಮುದ್ದು ಮಕ್ಕಳು, ಜೊತೆಗೆ ನಮ್ಮ ಈ ಪರಿಶೋಧನಾ ತಂಡದಲ್ಲಿ ಗ್ರಾಮದಲ್ಲಿ ಮನೆ ಮನೆಗೆ ಹೋಗಿ ಪೇರೆಂಟ್ಸ್ ಅನ್ನ ಭೇಟಿ ಮಾಡಿ, ಮಕ್ಕಳನ್ನ ಭೇಟಿ ಮಾಡಿ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಒಂದು ಹೊಸ ರೀತಿಯ ಒಂದು ಪರಿಶೋಧನೆಯನ್ನ ಮಾಡಿದ್ದಾರೆ. ನಿಜವಾಗಿ ಇದು ಅತಿ ಅಗತ್ಯ ಇದೆ. ಇವತ್ತು ಸರ್ಕಾರದ ಬಹಳಷ್ಟು ಯೋಜನೆಗಳಾಗಿರ್ತವೆ, ಆದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿದೆಯೋ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಉಳಿತದೆ. ಆದ್ರೆ ಇವತ್ತು ಆ ಪರಿಶೋಧನೆಯ ಮೂಲಕ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ 3 ಜನ ಇದ್ದಾರೆ. 3 ಜನರಿಗೆ ಪ್ರತ್ಯೇಕವಾಗಿ ಹೇಳೋದಿಲ್ಲ, 3 ಜನರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು, ಅಂಗನವಾಡಿಯ ಸಹಾಯಕಿಯರು, ನಮ್ಮ ಬಿಸಿಯೂಟದ ಸಿಬ್ಬಂದಿಗಳು, ಹಾಗೆ ಎಲ್ಲರನ್ನು ಕೂಡ ಸರ್ವರನ್ನು, ಈ ಕೇಂದ್ರ ಬಿಂದುಗಳಾದಂತ ಮಕ್ಕಳನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, ಹಾಗೆ ಶಾಲಾ ಶಿಕ್ಷಣ ಇಲಾಖೆ, ಸಾಮಾಜಿಕ ಪ್ರಶ್ನೆ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ವಿಸ್ತರಣಾ, ತಾಲೂಕು ಪಂಚಾಯತ್ ಸಿದ್ದಾಪುರ ಮತ್ತು ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಇವತ್ತು ನಾವು 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಸರ ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಈ ಒಂದು ಸಭೆಯಲ್ಲಿ ಹಾಜರಿದ್ದ ಸಭಾಧ್ಯಕ್ಷ ಸ್ಥಾನ ವಹಿಸಿರುವಂತಹ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಸಿದ್ದಾಪುರ ಅರುಣ್ ಸರ್ ಅವರೇ, ಮತ್ತೆ HDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಈ ಒಂದು ಶಾಲೆಯ ಸಂಬಂಧಪಟ್ಟ ಶಿಕ್ಷಣ ತಜ್ಞರೇ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಮತ್ತು ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಹಾಗೂ ನಮ್ಮ ಸಾಮಾಜಿಕ ಪರಿಸರ ಸಿಬ್ಬಂದಿಗಳೇ ಮತ್ತು ಇಲ್ಲಿರುವಂತಹ ಎಲ್ಲ SDMC ಸದಸ್ಯರೇ, ಪಾಲಕ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಅಂಗನವಾಡಿಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಸಾರ್ವಜನಿಕರೇ, ಈಗಾಗಲೇ ತಮಗೆ ಗೊತ್ತಿದ್ದಾಗೆ ನಾವು ಈಗಾಗಲೇ ಇವತ್ತು 3 ದಿನ ಆಯಿತು ಈ ಒಂದು ಶಾಲೆಗೆ ಭೇಟಿ ಕೊಟ್ಟು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದು ಸರ್ಕಾರದ ಒಂದು ಶಾಲಾ ಮಕ್ಕಳಿಗಾಗಿ ಇರುವಂತಹ ಒಂದು ಯೋಜನೆ. ಇದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ, ಅನುಷ್ಠಾನ ಹಂತದಿಂದ ಹಿಡಿದು ಸರ್ಕಾರ ಏನು ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆಗಳನ್ನು ಅಥವಾ ಮೂಲಭೂತ ಸೌಕರ್ಯ ಶಾಲೆಗೆ ಕೊಟ್ಟಿದೆ, ಅದು ಮಕ್ಕಳಿಗೆ ಅಂದ್ರೆ ಬೆನಿಫಿಷರಿ ಫಲಾನುಭವಿಗಳು ಮಕ್ಕಳೇ ಇರ್ತಾರೆ, ಅವರಿಗೆ ಅದು ಸರಿಯಾಗಿ ತಲುಪ್ತಾ ಇದೆ ಹೇಳೋದನ್ನ ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಡುವಂಥದ್ದು. ಈಗಾಗಲೇ ನಾವು ನೋಡಿದಂಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಗ್ರಾಮ ಪಂಚಾಯತ್ ಆಗಲಿ ಅಥವಾ ತಾಲೂಕು ಪಂಚಾಯತ್ ಆಗಲಿ ಅಥವಾ ಜಿಲ್ಲಾ